ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ಈ ವಿಡಿಯೋದಲ್ಲಿ ನಾವು ಎಂಡ್ ಸ್ಕ್ರೀನ್ನ ಹೇಗೆ ಯೂಟ್ಯೂಬಲ್ಲಿ ಹಾಕೋದು, ಅದು ಮೊಬೈಲಿಂದ ಹೇಗೆ ಹಾಕೋದಂತ ನೋಡೋಣ. ಎಂಡ್ ಸ್ಕ್ರೀನ್ ಅಂದರೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಆದರೆ ಯಾರಿಗೆ ಗೊತ್ತಿಲ್ಲ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಎಂಡ್ ಸ್ಕ್ರೀನ್ ಅಂದರೆ ನಿಮ್ಮ ವಿಡಿಯೋ ಮುಗಿದ ತಕ್ಷಣ ಕೊನೆಯಲ್ಲಿ ನಿಮ್ಮದೇ ವಿಡಿಯೋ ಹೇಗೆ ಹಾಕೋದಂತ ತೋರಿಸ್ತೀನಿ. ಅದಕ್ಕೆ ನೀವು ಫಸ್ಟಿಗೆ ಗೂಗಲ್ ಕ್ರೋಮಲ್ಲಿ YouTube.com ಕೊಡಬೇಕಾಗತ್ತೆ. YouTube.com ಕೊಟ್ಟಾದ್ಮೇಲೆ ಮೇಲೆ 3 ಡಾಟ್ ಕಾಣುತ್ತೆ. ಡೆಸ್ಕ್ಟಾಪ್ ಸೈಟ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಡೆಸ್ಕ್ಟಾಪ್ ಸೈಟಿಗೆ ಹೋಗುತ್ತೆ. ಡೆಸ್ಕ್ಟಾಪ್ ಸೈಟ್ ಅಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯೂಟ್ಯೂಬ್ ಸ್ಟುಡಿಯೋ ಅಂತ ಸೆಲೆಕ್ಟ್ ಮಾಡಾದ್ಮೇಲೆ ಲೆಫ್ಟ್ ಮೆನು ಅಲ್ಲಿ ನಿಮಗೆ ಕಂಟೆಂಟ್ ಅಂತ ಇರುತ್ತೆ. ಕಂಟೆಂಟ್ ಅಲ್ಲಿ ನಿಮ್ಮ ಹಾಕಿರುವಂತಹ ಎಲ್ಲ ವಿಡಿಯೋ ಕಂಟೆಂಟ್ಗಳು ಇರುತ್ತೆ. ಆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಮಾಡಿಫೈ ಮಾಡ್ಬೋದು. ಹಾಗೆ ಪ್ಲೇ ಲಿಸ್ಟ್ ನ ನೀವು ಬೇಕಾದ್ರೆ ನಿಮ್ಮ ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ನ ಹಾಕ್ಬೋದು. ಹಾಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮಗೆ ಎಂಡ್ ಸ್ಕ್ರೀನ್ ಕಾಣುತ್ತೆ. ಈ ಎಂಡ್ ಸ್ಕ್ರೀನ್ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಲೇಟೆಸ್ಟ್ ವಿಡಿಯೋ ಹಾಗೆ ಸಬ್ಸ್ಕ್ರೈಬ್ ಬಟನ್ ಹಾಕಕ್ಕೆ ಚಾನ್ಸ್ ಸಿಗುತ್ತೆ. ಆದ್ರೆ ಒಂದು ವಿಷಯ ಗಮನದಲ್ಲಿರಲಿ, ಯೂಟ್ಯೂಬ್ ಸ್ಟುಡಿಯೋ ಆಪ್ ಏನಾದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಇದ್ರೆ ಅವಾಗ ಇದು ಆಗಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ಸ್ಟುಡಿಯೋ ಆಪ್ ಇದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಆಮೇಲೆ ಗೂಗಲ್ ಕ್ರೋಮ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ರೆ ಈ ಆಪ್ಷನ್ ನಿಮ್ಗೆ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.